ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೋತೃಗಳಿಗೆ ಶ್ರೀ ಸಾಯಿ ಸಚ್ಚರಿತೆಯಲ್ಲಿ ಸಾಯಿಯ ಕೃಪೆ ಮತ್ತು ಅನುಗ್ರಹ ಪ್ರಧಾನ ಎಂಬ 41ನೆಯ ಅಧ್ಯಾಯಕ್ಕೆ ಸ್ವಾಗತ. ಶ್ರೀ ಗಣೇಶನಿಗೆ ಪ್ರಣಾಮಗಳು, ಶ್ರೀ ಸರಸ್ವತಿಗೆ ಪ್ರಣಾಮಗಳು, ಶ್ರೀ ಗುರುವಿಗೆ ಪ್ರಣಾಮಗಳು, ಶ್ರೀ ಕುಲದೇವತೆಗೆ ಪ್ರಣಾಮಗಳು, ಶ್ರೀ ಸೀತಾರಾಮಚಂದ್ರನಿಗೆ ಪ್ರಣಾಮಗಳು, ಶ್ರೀ ಸದ್ಗುರು ಸಾಯಿನಾಥನಿಗೆ ಪ್ರಣಾಮಗಳು. ಇದು ಸಾಯಿ ಚರಿತ್ರೆಯ ಮಹಿಮೆ. ಅವುಗಳನ್ನು ಎಷ್ಟೇ ಕೇಳುತ್ತಿರಲಿ ಪ್ರೋತ್ಸಾಹದ ಅವಶ್ಯಕತೆಯೇ ಇರುವುದಿಲ್ಲ. ಶ್ರೋತೃಗಳು ಯಾವಾಗ ಅಧ್ಯಾಯವು ಯಾವ ರೀತಿ ಮುಗಿಯಿತು ಎಂಬುದನ್ನು ತಾವೇ ನೆನಪಿನಲ್ಲಿ ಇಟ್ಟುಕೊಂಡಿರುತ್ತಾರೆ ಮತ್ತು ಕೇಳಲು ಬಹು ಸಾವಧಾನದಿಂದ ಇರುತ್ತಾರೆ. ಶ್ರೋತೃಗಳಿಗೆ ಗಮನವಿಟ್ಟು ಕೇಳಿರೆಂದು ಹೇಳುವ ಅವಶ್ಯಕತೆಯಾದರೂ ಎಲ್ಲಿದೆ? ಅವರು ಈಗಾಗಲೇ ಏಕಾಗ್ರತೆಯಿಂದ ಕೇಳಲು ಕಾತರರಾಗಿದ್ದ ನಮ್ಮ ಗುರುವಿನ ಮಹತ್ವವನ್ನು ಹಾಡುತ್ತಿರುವಾಗ ಮತ್ತು ಅದನ್ನು ಆಲಿಸುತ್ತಿರುವಾಗ ಮನಸ್ಸು ನಿರ್ಮಲವಾಗುತ್ತದೆ. ಏಕಾಗ್ರ ಚಿತ್ತದಿಂದ ಧ್ಯಾನ ಮತ್ತು ನಾಮಸ್ಮರಣೆಯ ಫಲವಾಗಿ ದಿವ್ಯಾನಂದ ಸ್ವರೂಪವು ಪ್ರಕಟವಾಗುತ್ತದೆ. ಹಿಂದಿನ ಅಧ್ಯಾಯದಲ್ಲಿ ಯಾವ ರೀತಿ ವ್ರತದ ಉದ್ಯಾಪನೆಯು ಪೂರ್ಣಗೊಂಡಿತು ಎಂಬುದನ್ನು ಶಾಸ್ತ್ರಗಳ ಅನುಸಾರವಾಗಿ ನಡೆದದ್ದು ಕನಸಿನ ಅಂದರೆ ಹೇಮಾದನ ಕನಸಿನಲ್ಲಿ ನಡೆದ ಸತ್ಯತೆಯಂತೆಯೇ ನಡೆಯಿತೆಂಬುದನ್ನು ನಿರೂಪಿಸಲಾಯಿತು. ಅದೇ ರೀತಿ ಸಾಯಿಯ ಚಿತ್ರಪಟವು ಅನಿರೀಕ್ಷಿತವಾಗಿ ಬೇರೊಬ್ಬರ ಮೂಲಕ ಬಂದಿತು ಮತ್ತು ನನ್ನ ಇಚ್ಛೆಯನ್ನು ಸರಿಯಾದ ಸಮಯದಲ್ಲಿ ಪೂರೈಸಿತು. ಆ ಕಥೆಯನ್ನು ಈಗ ಕೇಳಿರಿ. ಒಂದು ಹೋಲಿ ಹಬ್ಬದ ಸಮಯದಲ್ಲಿ ಸಾಯಿಯು ನನಗೆ ಒಂದು ಸ್ವಪ್ನದಲ್ಲಿ ಬಂದು ಊಟಕ್ಕೆ ಬರುವೆನೆಂದು ಹೇಳಿದರು ಮತ್ತು ಯಾವ ರೀತಿ ಆ ನನ್ನ ಆಶೆಯನ್ನು ಪೂರೈಸಿದರು ನಾನು ಈಗಾಗಲೇ ಆ ಕಥೆಯನ್ನು ಸವಿಸ್ತಾರವಾಗಿ ಹೇಳಿದೆನು. ಆದರೆ ಯಾವ ರೀತಿ ಆ ಚಿತ್ರಪಟವು ಸಮಯಕ್ಕೆ ಸರಿಯಾಗಿ ಬಂದು ಚಮತ್ಕಾರವೇ ಆಯಿತು, ಅದರ ಬಗ್ಗೆ ಆದರಪೂರ್ವಕವಾಗಿ ಈಗ ಕೇಳಿರಿ. ಆ ಕಥೆಯನ್ನು ಆಲಿ ಮೊಹಮ್ಮದನು ಹೇಳಿದನು. ಅದು ನನಗೆ ಪರಮಾಶ್ಚರ್ಯಕರವಾಗಿ ಭಾಸವಾಗಿತು. ಇದು ಸಹ ಒಂದು ಸ್ಪಷ್ಟವಾದ ಲೀಲೆಯೇ ಸರಿ. ಅದು ಅತಿ ವಿನೋದವಾಗಿಯೂ ಇತ್ತು. ಅದೇ ಆ ಹೋಲಿಯ ದಿನ ನಾವು ಮಧ್ಯಾಹ್ನದ ಊಟಕ್ಕೆ ಇನ್ನೇನು ಕುಳಿತುಕೊಳ್ಳುತ್ತಿರುವಾಗ ಅವನು ಅದನ್ನು ತೆಗೆದುಕೊಂಡು ಬಂದು ನನ್ನನ್ನು ಉಲ್ಲಸಿತನನ್ನಾಗಿ ಮಾಡಿದ್ದನು. ಇದು ಹಿಂದಿನ ಕಥೆಗೆ ಅನ್ವಯಿಸುತ್ತದೆ. ಈಗ ಶ್ರೋತೃಗಳು ದಯಮಾಡಿ ಸಾಯಿಯ ಪಾವನ ಚರಿತ್ರೆಯ ಮುಂದಿನ ನಿರೂಪಣೆಯನ್ನು ಸಾವಧಾನದಿಂದ ಆಲಿಸಿರಿ. ಆ ಕಥೆಯು ಪೂರ್ಣವಾಗಿ ರಸಭರಿತವಾಗಿದೆ. ಶ್ರೋತೃಗಳು ಈಗಾಗಲೇ ಗಮನವಿಟ್ಟಿದ್ದಾರೆ. ಈ ಚರಿತ್ರೆಯನ್ನು ಹೇಳುವವನು ಸಾಯಿ ಚರಣಗಳಲ್ಲಿ ಲೀನವಾಗಿದ್ದಾನೆ. ಸಾಯಿಯ ಚರಿತ್ರೆಯು ಅತಿ ಗಹನವಾದುದು. ಅವರಾದರೂ ಪರೋಪಕಾರದ ಮೂರ್ತಿಯೇ ಆಗಿದ್ದಾರೆ. ಪರೋಪಕಾರಾರ್ಥಕ್ಕಾಗಿ ತಮ್ಮ ದೇಹವನ್ನು ಸವೆಸಿದ್ದಾರೆ. ಅವರ ಸ್ವಭಾವ ಯಾವ ರೀತಿ ಇತ್ತೆಂದರೆ ಅವರಿಗೆ ಯಾರ ಬಗ್ಗೆಯೂ ದ್ವೇಷ ಭಾವನೆ ಇರಲಿಲ್ಲ ಮತ್ತು ಅಖಂಡವಾಗಿ ಸತ್ಕರ್ಮಗಳಲ್ಲಿ ನಿರತರಾಗಿದ್ದರು. ಯಾವುದೇ ಸ್ಥಿತಿ ಇರಲಿ, ಒಳ್ಳೆಯದೋ ಅಥವಾ ಕೆಟ್ಟದ್ದು, ದೇಹ ಮಾತ್ರ ವಿಧಿವತ್ತಾಗಿ ಪ್ರಕೃತಿ ಸಹಜವಾಗಿ ಕೆಲಸ ಮಾಡುತ್ತದೆ. ಆದರೆ ಗುರುಚರಣಗಳಲ್ಲಿ ಭಕ್ತಿ ಇರಿಸಿ ತಮ್ಮ ಇಂದ್ರಿಯಗಳ ಪ್ರವೃತ್ತಿಯನ್ನು ಪ್ರಜ್ಞಾಪೂರ್ವಕವಾಗಿ ಅಂತರ್ಮುಖವಾಗಿ ತಿರುಗಿಸಿರಿ. ಅನಂತರ ಅತ್ಯುತ್ತಮ ಅನುಭವದಿಂದ ಇದನ್ನು ಅರಿಯಬಹುದು. ಯಾವ ರೀತಿ ಗುರುವು ತನ್ನ ಭಕ್ತರ ಯೋಗಕ್ಷೇಮವನ್ನು ನಿರಂತರ ನೋಡಿಕೊಳ್ಳುತ್ತಾನೆ ಎಂಬುದನ್ನು ಗುರುಚರಣಗಳಲ್ಲಿ ನಿಮ್ಮ ಪ್ರೀತಿಯನ್ನಿಟ್ಟು ಗಮನಿಸಿರಿ. ಈ ಸ್ಥಿತಿಯು ಬೇಡಿದರೆ ಸಿಗುವಂತಹುದಲ್ಲ. ಆದರೆ ಯಾವುದನ್ನು ಮಹತ್ ಪ್ರಯತ್ನದಿಂದಲೂ ಪಡೆಯಲಾಗುವುದಿಲ್ಲವೋ ಅದು ತಾನಾಗಿಯೇ ಗುರುವಿನ ಆರಾಧನೆಯಿಂದ ಮತ್ತು ಗುರುವಿನ ಕೃಪೆಯಿಂದ ಸುಲಭವಾಗಿ ದೊರೆಯುತ್ತದೆ. ಸೂಕ್ಷ್ಮವಾಗಿ ಹತ್ತಿರದಿಂದ ಗಮನಿಸಲು ಬಂದವರು ಮತ್ತು ದುರಭಿಮಾನದಿಂದ ಬಂದವರು ಅವರೆಲ್ಲರೂ ತಮ್ಮ ಅಭಿಮಾನವನ್ನು ತ್ಯಜಿಸಿ ದರ್ಶನ ಸುಖದಿಂದ ಪ್ರಸನ್ನರಾಗುತ್ತಿದ್ದರು. ಯಶಸ್ಸು, ಆಸ್ತಿ, ಔದಾರ್ಯ, ಜ್ಞಾನ, ಶಾಂತಿ, ವೈರಾಗ್ಯ ಇವುಗಳು ಷಡ್ಗುಣಗಳು, ಅಂದರೆ 6 ಗುಣಗಳು. ಇವು ಶ್ರೀಹರಿಯ 6 ಗುಣಗಳು. ಶ್ರೀ ಸಾಯಿಯವರು ಈ 6 ಗುಣಗಳಿಂದ ಸಂಪನ್ನರಾಗಿದ್ದು ಪೂರ್ಣ ಭಗವಂತನಾಗಿದ್ದರು. ನಮ್ಮ ಭಾಗ್ಯವು ಅದೆಷ್ಟು ಗಹನವಾದುದು. ಚೈತನ್ಯ ನಿಧಿಯಾದ ಸಾಯಿಯು ಅರ್ಚನೆ, ಪೂಜೆ, ಭಜನೆ ಯಾವುದೂ ಇಲ್ಲದೆಯೇ ನಮಗೆ ದರ್ಶನ ನೀಡುತ್ತಾರೆ. ಭಕ್ತಿ ಇದ್ದಲ್ಲಿ ಭಗವಂತ ನೆಲೆಸಿರುತ್ತಾನೆ ಎಂದು ಹೇಳುತ್ತಾರೆ. ಆದರೆ ನಮ್ಮಲ್ಲಿ ಭಕ್ತಿಯ ಅಭಾವವಿದೆ. ಆದರೆ ಈ ಸಾಯಿ ಮಹಾನುಭಾವರು ದೀನರ ಮೇಲೆ ಕರುಣೆ ತೋರುತ್ತಾರೆ.
ಆದ್ದರಿಂದ ಈಗ ಅಲ್ಲಿ ಹೇಳಿದ ಕಥೆಯನ್ನು ಶ್ರೋತೃಗಳು ಲಕ್ಷ್ಯಗೊಟ್ಟು ಕೇಳಿರಿ. ಆಗ ಸಾಯಿ ಲೀಲೆಯ ಗಹನತೆಯನ್ನು ಮತ್ತು ಅವರ ಶಕ್ತಿಯನ್ನು ನೀವು ಅರ್ಥ ಮಾಡಿಕೊಳ್ಳುವಿರಿ. ಒಂದು ದಿನ ಮುಂಬಯಿಯಲ್ಲಿ ನಾನು ನಡೆದುಕೊಂಡು ಹೋಗುತ್ತಿದ್ದಾಗ ಒಬ್ಬ ಅಂಗಡಿಯ ವ್ಯಾಪಾರಿಯು ಅನೇಕ ಮನೋಹರ ಚಿತ್ರಪಟಗಳನ್ನು, ಮನೋಜ್ಞವಾದ ಚಿತ್ರಗಳನ್ನು ಹೊಂದಿರುವುದನ್ನು ನೋಡಿದೆನು. ಅಲ್ಲಿ ಎಲ್ಲ ರೀತಿಯ ವಿಧ ವಿಧವಾದ ಸುಂದರ ಚಿತ್ರಗಳಿದ್ದವು. ಸಂತರದ್ದು, ಮಹಂತರದ್ದು, ಅವಲಿಯಾರವರದ್ದು. ಅವುಗಳನ್ನು ನೋಡಿ ಯಾವುದನ್ನು ನೋಡಬೇಕೆಂಬ ಗಲಿಬಿಲಿ ಉಂಟಾಯಿತು. ಒಂದೊಂದನ್ನೇ ನೋಡುತ್ತಾ ಬಂದಾಗ ನಾನು ಈ ಚಿತ್ರವನ್ನು ಇಷ್ಟಪಟ್ಟೆನು. ಇದು ಬೇರೆ ಎಲ್ಲದಕ್ಕಿಂತಲೂ ಬಹಳ ಮೋಹಕವಾಗಿತ್ತು. ಅದು ಅಲ್ಲದೆ ಅದು ನನ್ನ ಆರಾಧ್ಯ ದೇವತೆಯದಾಗಿತ್ತು. ಅದಾಗಲೇ ನಾನು ಮನದಲ್ಲೇ ಸಾಯಿಯನ್ನು ಇಷ್ಟಪಟ್ಟಿದ್ದೆ. ಅವರ ಚಿತ್ರವನ್ನು ನನ್ನ ಸಮ್ಮುಖದಲ್ಲಿ ನೋಡಿ ಅದನ್ನು ಕೂಡಲೇ ಖರೀದಿಸುವ ಬಯಕೆಯಾಯಿತು. ಆದ್ದರಿಂದ ನಾನು ಅದರ ಬೆಲೆ ಕೊಟ್ಟು ಖರೀದಿಸಿದೆ. ಅನಂತರ ಆ ಚಿತ್ರವನ್ನು ಮನೆಗೆ ತೆಗೆದುಕೊಂಡು ಬಂದು ಗೋಡೆಯ ಮೇಲೆ ತೂಗು ಹಾಕಿದೆ. ನಾನು ದಿನವೂ ಆನಂದದಿಂದ ಅದರ ದರ್ಶನ ಮಾಡಿದೆ, ಏಕೆಂದರೆ ನಾನು ಬಾಬಾರವರನ್ನು ತುಂಬಾ ಪ್ರೀತಿಸುತ್ತಿದ್ದೆ. ಅದನ್ನು ನಿನಗೆ ಕೊಡುವ 3 ತಿಂಗಳು ಮೊದಲು ನನ್ನ ದೇಹಕ್ಕೆ ಸೌಖ್ಯವಿರಲಿಲ್ಲ ಮತ್ತು ನನ್ನ ಸೋದರಿಯ ಪತಿಯ ಜೊತೆ ವಾಸ ಮಾಡಲು ಹೋಗಿದ್ದೆ. ನೂರ್ ಮೊಹಮ್ಮದ್ ಪೀರ್ ಭಾಯ್ ನನ್ನ ಭಾವನು ಈ ಕಥೆಯನ್ನು ಆಲಿ ಮೊಹಮ್ಮದನು ಹೇಮಾದನಿಗೆ ಹೇಳುತ್ತಿರುವುದು. ನನ್ನ ಕಾಲು ಬಹಳ ಊದಿಕೊಂಡಿದ್ದು ನನಗೆ ಶಸ್ತ್ರಕ್ರಿಯೆಯನ್ನು ಮಾಡಿದ್ದರು. ನಾನು ಅದರಿಂದಾಗಿ ನರಳುತ್ತಿದ್ದುದರಿಂದ 3 ತಿಂಗಳುಗಳ ಕಾಲ ಅವರಲ್ಲಿಯೇ ಇದ್ದೆನು. ನನ್ನ ಮನೆಯಲ್ಲಿ ಯಾರೂ ಇರಲಿಲ್ಲ. ಆದರೆ ಪ್ರಸಿದ್ಧರಾದ ಬಾಬಾ ಅಬ್ದುಲ್ ರಹಿಮಾನ್, ಮೌಲಾನಾ ಸಾಬ್ ಮಹಮ್ಮದ್ ಹುಸೇನ, ಬಾಬಾ ಸಾಯಿ, ಬಾಬಾ ತಾಜುದ್ದೀನ್ ಇವರೆಲ್ಲರೂ ಆ ಮನೆಯಲ್ಲಿದ್ದರು. ಇವರೆಲ್ಲರ ಚಿತ್ರಪಟಗಳು ಮತ್ತು ಇನ್ನೂ ಇತರೆ ಚಿತ್ರಗಳು ಗೋಡೆಯ ಮೇಲೆ ನೇತಾಡುತ್ತಿದ್ದವು. ನನ್ನ ಮನೆಯನ್ನು ಮನೋಹರವಾಗಿ ಮಾಡಿದ್ದವು. ಆದರೆ ಕಾಲ ಚಕ್ರವು ಅವರು ಯಾರನ್ನೂ ಬಿಡಲಿಲ್ಲ. ಇಲ್ಲಿ ನಾನು ಈ ಗತಿಯಲ್ಲಿದ್ದೆ ಮತ್ತು ಚಿತ್ರಪಟಗಳು 7 ಶನಿಕಾಟದಲ್ಲಿ ಸಿಲುಕಿದ್ದವು. ಯಾವುದು ಸೃಷ್ಟಿಯಾಗುವುದು ಅದು ಪ್ರಳಯ ಸ್ಥಿತಿಯ ಅಂದರೆ ನಾಶವನ್ನು ಅನುಭವಿಸುವುದು. ನಾಶದ ಅನುಭವವನ್ನು ಅನುಭವಿಸುವುದು, ಪ್ರಳಯ ಸ್ಥಿತಿಯ ಅನುಭವವನ್ನು ಅನುಭವಿಸುವುದು ಅನಿವಾರ್ಯವೆಂದೇ ನನಗನಿಸುತ್ತದೆ. ಪರಿಸ್ಥಿತಿಯು ಹೀಗಿರುವಾಗ ಕೇವಲ ಸಾಯಿಯು ಮಾತ್ರ ಅದಕ್ಕೆ ಅಪವಾದವಾಗಿದ್ದು ಅದನ್ನು ಇಲ್ಲಿಯವರೆಗೆ ಯಾರೂ ವಿವರಿಸಲು ಸಾಧ್ಯವಾಗುತ್ತಿಲ್ಲ. ನೀನು ಅದರ ಕಥೆಯನ್ನು ಅಮೂಲಾಗ್ರವಾಗಿ ಕೇಳಿದರೆ ನಿನಗೆ ವಿಸ್ಮಯ ಉಂಟಾಗುವುದು. ನೀನು ಸಾಯಿಯ ಸ್ಥಿರ ಹಾಗೂ ಚರ ವಸ್ತುಗಳೊಡನಿರುವ ಐಕ್ಯತೆಯನ್ನು ಅರ್ಥ ಮಾಡಿಕೊಳ್ಳುವೆ. ಅವರ ಶಕ್ತಿಗಳು ತರ್ಕಾತೀತವಾದವುಗಳು. ಸಂತ ಬಾಬಾ ಅಬ್ದುಲ್ ರಹಿಮಾನರ ಒಂದು ಸಣ್ಣ ಚಿತ್ರ ಮೊಹಮ್ಮದ್ ಹುಸೇನನ ಹತ್ತಿರ ಇತ್ತು. ಅವನನ್ನು ಥಾರಿಯಾ ಎಂದು ಕರೆಯುತ್ತಿದ್ದರು. ಅನೇಕ ವರ್ಷಗಳ ಹಿಂದೆ ಅವನು ಅದರ ಒಂದು ಪ್ರತಿಯನ್ನು ನನಗೆ ಕೊಟ್ಟಿದ್ದನು. ಅದನ್ನು ನಾನು ನನ್ನ ಭಾವನಿಗೆ ಕೊಟ್ಟಿದ್ದೆ, ಏಕೆಂದರೆ ಅವರ ಭಕ್ತನಾಗಿದ್ದನು. ಅದು ಸುಮಾರು 8 ವರ್ಷಗಳ ಕಾಲ ಅವನ ಮೇಜಿನ ತಳಖಾನೆ ಅಂದರೆ ಡ್ರಾಯರ್ನಲ್ಲಿ ಇತ್ತು. ಒಮ್ಮೆ ಅನಿರೀಕ್ಷಿತವಾಗಿ ಅದನ್ನು ನೋಡಿದಾಗ ಅವನು ಅದನ್ನು ಮುಂಬಯಿಯಲ್ಲಿದ್ದ ಒಂದು ಛಾಯಾಚಿತ್ರಗಾರನ ಅಂಗಡಿಗೆ ತೆಗೆದುಕೊಂಡು ಹೋದನು. ಅವನು ಆ ಛಾಯಾಚಿತ್ರವನ್ನು ಬಾಬಾ ಅಬ್ದುಲ್ಲಾನ ಜೀವಂತ ಅಳತೆಯಷ್ಟು ದೊಡ್ಡದು ಮಾಡಿಸಿದನು. ಅದನ್ನ ಅವನು ಉಡುಗೊರೆಯಾಗಿ ತೆಗೆದುಕೊಂಡು ಹೋಗಬಹುದು ಮತ್ತು ಅಂತರಂಗದಲ್ಲಿ ಪ್ರೇಮ ಭರಿತನಾಗಬಹುದೆಂಬ ಆಲೋಚನೆಯಿತ್ತು. ಅವನು ಅದರ ಮತ್ತಷ್ಟು ಪ್ರತಿಗಳನ್ನು ಮಾಡಿ ತನ್ನ ಆಪ್ತೇಷ್ಟರಿಗೂ ಮಿತ್ರರಿಗೂ ಕೊಟ್ಟನು. ಅದರಲ್ಲಿ ನನಗೂ ಸಹ ಒಂದನ್ನು ಕೊಟ್ಟನು. ನಾನು ಅದನ್ನು ಗೋಡೆಯ ಮೇಲೆ ನೇತು ಹಾಕಿದೆ. ಅನಂತರ ಪರಮ ಸುಂದರವಾದ ಈ ಚಿತ್ರವನ್ನು ನೂರ್ ಮೊಹಮ್ಮದನು ಅಬ್ದುಲ್ಲಾ ರಹೀಮನಿಗೆ ಅವನ ದರ್ಬಾರಿನಲ್ಲಿ ಅನೇಕ ಜನರು ಸೇರಿದ್ದಾಗ ಗೌರವಪೂರ್ವಕವಾಗಿ ಉಡುಗೊರೆಯಾಗಿ ನೀಡಲು ಕಾತರನಾಗಿದ್ದನು. ಅಬ್ದುಲ್ ರಹೀಮಾನನು ಈ ಚಿತ್ರವನ್ನು ನೋಡಿ ಅವನ ಉದ್ದೇಶವನ್ನು ಅರಿತು ಅತ್ಯಂತ ಕೋಪಗೊಂಡು ಅವನನ್ನು ಹೊಡೆಯಲು ಎದ್ದು ನಿಂತನು. ಅವನನ್ನು ಬೈಯುತ್ತಾ ಮತ್ತು ಧಿಕ್ಕರಿಸುತ್ತಾ ಕಳುಹಿಸಿದನು. ಅದರಿಂದಾಗಿ ಅವನು ಅತ್ಯಂತ ಖಿನ್ನವದನಾದನು ಮತ್ತು ಇದು ಗಹನವಾದ ಚಿಂತೆ ಹುಟ್ಟಲು ಕಾರಣವಾಯಿತು. ಅವನು ಹೀನ ಭಾವ, ದೀನ ಭಾವ, ಬೇಸರ ಮತ್ತು ಉದ್ವಿಗ್ನ ಮನಸ್ಸಿನವನಾದನು. ಇಷ್ಟೊಂದು ಹಣವನ್ನು ಕಳೆದುಕೊಂಡಿದ್ದೇ ಅಲ್ಲದೆ ಗುರು ಕೃಪೆಗೂ ವಿಘ್ನ ಉಂಟಾಗಿತ್ತು. ಈ ದಿನದವರೆಗೆ ನಾನು ಗುರು ಕೃಪೆಯಿಂದ ಸಂಪನ್ನನಾಗಿದ್ದೆನು.
ಆದರೆ ಈಗ ಅದೇ ನಾನು ಗುರುವಿನ ರೋಷಕ್ಕೂ ಕಾರಣನಾಗಿರುವೆನು. ಈ ರೀತಿ ಯೋಚಿಸುತ್ತಾ ಸಂದೇಹ ಭರಿತನಾಗಿ ಅವನು ಚಿತ್ರಗಳ ವಿಸರ್ಜನೆಯನ್ನು ಆರಂಭಿಸಿದನು. ಅವನು ಹೇಳಿದನು, ಇಂದಿನಿಂದ ನಾನು ಯಾವುದೇ ಸಂತರ ಚಿತ್ರವನ್ನು ನನ್ನ ಮನೆಯಲ್ಲಿ ಇಡುವುದಿಲ್ಲ. ಅವುಗಳಿಂದಾಗಿ ನಾನು ನನ್ನ ಗುರುವಿನ ಪ್ರೇಮವನ್ನು ಕಳೆದುಕೊಂಡಿದ್ದೇನೆ. ಯಾವುದೇ ಸಾರ್ಥಕತೆಯಿಲ್ಲದೆ ನಾನೇಗೆ ಈ ಕೆಲಸ ಮಾಡಬೇಕು? ಮುಂದುವರೆದು ಅವನು ಹೇಳಿದನು, ನನ್ನ ಗುರುವು ಈ ಚಿತ್ರದಿಂದಾಗಿ ನನ್ನ ಮೇಲೆ ಕೋಪಗೊಂಡಿರುವನು. ಅದು ನನಗೆ ಇಂದೋ ನಾಳೆಯೋ ಕಷ್ಟಗಳನ್ನು ಉಂಟು ಮಾಡುತ್ತದೆ. ಅದರಿಂದ ನನಗೆ ಯಾವ ಪ್ರಯೋಜನವೂ ಇಲ್ಲ. ಇದು ಕೂಡ ಒಂದು ರೀತಿಯ ಸ್ವರೂಪ ಆರಾಧನೆಯೇ. ಅದನ್ನು ನನ್ನ ಗುರುವು ಒಪ್ಪುವುದಿಲ್ಲ. ಹಾಗಿರುವಾಗ ನಾನೇಕೆ ಅವರನ್ನು ಕೋಪಗೊಳಿಸಬೇಕು? ಈ ಚಿತ್ರದಿಂದ ನನಗೇನು ಪ್ರಯೋಜನ? ಈ ಚಿತ್ರಗಳನ್ನು ಸಂಗ್ರಹ ಮಾಡಲು ಬಹಳ ದ್ರವ್ಯ ಖರ್ಚಾಗಿದೆ. ಅವುಗಳನ್ನು ವಿಸರ್ಜಿಸದೆ ನನಗೆ ಬೇರೆ ಉಪಾಯವೇ ಇಲ್ಲ. ಆದುದರಿಂದ ನನ್ನ ಭಾವನು ಆ ಚಿತ್ರವನ್ನು ತಾನೇ ತೆಗೆದುಕೊಂಡು ಅದನ್ನು ಮುಳುಗಿಸಲು ಹಡಗು ಕಟ್ಟೆಗೆ ಹೋದನು. ಬೇರೆ ಯಾರು ಕೇಳಿದರೂ ಅದನ್ನು ಕೊಡಲು ತಿರಸ್ಕರಿಸಿದನು. ಅವನು ಅಪಾಲೋ ಬಂದರುವರೆಗೆ ಹೋದನು. ಒಂದು ನಾವೆಯನ್ನು ಬಾಡಿಗೆಗೆ ತೆಗೆದುಕೊಂಡನು. ಸಮುದ್ರದಲ್ಲಿ ತಾನು ಹೋಗಬಹುದಾದಷ್ಟು ದೂರ ಹೋದನು ಮತ್ತು ಅಂತಿಮವಾಗಿ ಅದನ್ನು ವಿಸರ್ಜಿಸಿದನು. ಅದು ಹಾಗಿರಲಿ, ಅವನು ಅಲ್ಲಿಗೆ ನಿಲ್ಲಿಸಲಿಲ್ಲ. ಬಾಂದ್ರಾದಲ್ಲಿಯೂ ಅದನ್ನೇ ಮಾಡಿದನು. ಅವನು ತನ್ನ ಆಪ್ತೇಷ್ಟರನ್ನು, ಮಿತ್ರರನ್ನು ಆ ಚಿತ್ರದ ಪ್ರತಿಗಳನ್ನು ಅವನಿಗೆ ಹಿಂತಿರುಗಿಸುವಂತೆ ಮನವೊಲಿಸಿದನು. ಅವನು ಹೇಳಿದನು, ಬಾಬಾ ಅಬ್ದುಲ್ಲರು ಕೋಪಗೊಂಡಿದ್ದಾರೆ. ಯಾರ ಯಾರ ಹತ್ತಿರ ಆ ಛಾಯಾ ಚಿತ್ರಗಳಿವೆಯೋ ಎಲ್ಲವನ್ನು ಹಿಂತಿರುಗಿಸಿ ಅವುಗಳನ್ನು ವಿಸರ್ಜಿಸಬೇಕು. ಈ ರೀತಿ ಅವನು ಎಲ್ಲರಲ್ಲೂ ವಿನಂತಿಸಿಕೊಂಡನು. ನನಗೆ ಕೊಟ್ಟಿದ್ದ ಪ್ರತಿಯನ್ನು ಹಿಂದಕ್ಕೆ ತೆಗೆದುಕೊಂಡನು. ಅದೇ ರೀತಿ ನನ್ನ ಸಹೋದರನದು ಮತ್ತು ನನ್ನ ಸಹೋದರಿಯದನ್ನು ಕಸಿದುಕೊಳ್ಳಲಾಯಿತು. ಒಟ್ಟಾರೆ ಅವನು 6 ಪ್ರತಿಗಳನ್ನು ಹಿಂದಕ್ಕೆ ಪಡೆದನು. ನಂತರ 6 ಪ್ರತಿಗಳನ್ನು ತೆಗೆದುಕೊಂಡು ಮೇಲೆ ಬಾಂದ್ರಾದಲ್ಲಿನ ಸಮುದ್ರ ತೀರಕ್ಕೆ ಹೋದನು. ಕಡಲ ತಡಿಯ ತುದಿಯಲ್ಲಿ ರೋಷಯುಕ್ತನಾಗಿ ಬಂದನು. ಒಬ್ಬ ಮೀನುಗಾರನನ್ನು ಕರೆದು ಅವನಿಗೆ ಎಲ್ಲಾ ಚಿತ್ರಗಳನ್ನು ಕೊಟ್ಟು ಅವುಗಳನ್ನು ಸಮುದ್ರದಲ್ಲಿ ಮುಳುಗಿಸಲು ಒಪ್ಪಿಸಿದನು. ಆ ಸಮಯದಲ್ಲಿ ನಾನು ಅನಾರೋಗ್ಯದಿಂದ ನರಳುತ್ತಿದ್ದೆ ಮತ್ತು ಅವನ ಮನೆಯಲ್ಲಿದ್ದೆ. ಅವನು ನನಗೂ ಅದೇ ಉಪದೇಶ ನೀಡಿದನು ಮತ್ತು ಹೇಳಿದನು, ಈ ಚಿತ್ರಗಳು ಸಂಕಟಗಳನ್ನೇ ತರುತ್ತವೆ. ಆದುದರಿಂದ ನೀನು ಎಲ್ಲವನ್ನೂ ಸಂಗ್ರಹಿಸಿ ಸಮುದ್ರದಲ್ಲಿ ವಿಸರ್ಜಿಸು. ಆಗ ಮಾತ್ರ ನಿನ್ನ ದುಃಖಗಳು ದೂರವಾಗುತ್ತವೆ. ಇದು ನಿರ್ಧಾರವೆಂದು ತಿಳಿ. ಅನಂತರ ನಾನು ನನ್ನ ಮುನೀಮ ಅಂದರೆ ಮ್ಯಾನೇಜರನನ್ನು ಕರೆದು ಮನೆಯ ಬೀಗದ ಕೈಯನ್ನು ಕೊಟ್ಟು ಅಲ್ಲಿದ್ದ ಎಲ್ಲ ಸಂತರ ಚಿತ್ರಪಟಗಳನ್ನು ತೆಗೆಸಿ ನನ್ನ ಭಾವನ ಕೈಗೆ ಅದರ ಮುಂದಿನ ವ್ಯವಸ್ಥೆಗಾಗಿ ತಲುಪಿಸುವಂತೆ ಒಪ್ಪಿಸಿದೆ. ಅವನು ತನ್ನ ಮಾಲಿ ಅಂದರೆ ತೋಟದ ಕೆಲಸದವನನ್ನು ಕರೆದು ಅವುಗಳನ್ನು ಕೂಡಲೇ ಚೆಂಬಯ್ಯ ದೇವಸ್ಥಾನದ ಹತ್ತಿರದ ಸಮುದ್ರದಲ್ಲಿ ಮುಳುಗಿಸಲು ಹೇಳಿದನು. ಇದಾದ 2 ತಿಂಗಳ ನಂತರ ನಾನು ಗುಣಮುಖನಾದಾಗ ನನ್ನ ಮನೆಗೆ ಹಿಂತಿರುಗಿದನು. ಅಲ್ಲಿ ಅತಿ ಅಚ್ಚರಿಗೊಂಡೆನು. ಬಾಗಿಲಿನ ಎದುರಿಗೆ ಇರುವ ಗೋಡೆಯ ಮೇಲೆ ಅದರ ಜಾಗದಲ್ಲಿ ಸಾಯಿಯ ಚಿತ್ರಪಟ ತೂಗುತ್ತಿತ್ತು. ಅದನ್ನೇ ನಾನು ನಿನಗೆ ಕೊಟ್ಟುದು. ಅದನ್ನು ನೋಡಿ ಅತಿ ವಿಸ್ಮಯ ಭರಿತನಾದೆನು. ಅದು ಹೇಗೆ ಮುನೀಮನು ಎಲ್ಲಾ ಚಿತ್ರಪಟಗಳನ್ನು ತೆಗೆದುಕೊಂಡು ಬಂದಾಗ ಈ ಚಿತ್ರವನ್ನು ಮಾತ್ರ ಅದೇಕೆ ಅಲ್ಲಿಯೇ ಬಿಟ್ಟಿದ್ದನು? ಆದ್ದರಿಂದ ನಾನು ಕೂಡಲೇ ಇದನ್ನು ತೆಗೆದು ಕಪಾಟಿನಲ್ಲಿ ಮುಚ್ಚಿಟ್ಟಿದ್ದೆನು. ನನ್ನ ಭಾವನೇನಾದರೂ ನೋಡಿದನೇನು ಎಂದು ನನಗೆ ಹೆದರಿಕೆಯಾಗಿತ್ತು. ಹಾಗಿದ್ದಲ್ಲಿ ಅವನು ಕೂಡಲೇ ಅದನ್ನು ಸಮುದ್ರದಲ್ಲಿ ಮುಳುಗಿಸಲು ತೆಗೆದುಕೊಂಡು ಹೋಗುತ್ತಿದ್ದನು. ಅದನ್ನು ಮನೆಯಲ್ಲಿ ಇಟ್ಟುಕೊಳ್ಳಬಾರದು. ನನ್ನ ಭಾವನು ಅದನ್ನು ನೋಡಿದ ಕೂಡಲೇ ಅದನ್ನು ತನ್ನ ಕೈಗಳಿಂದಲೇ ಮುಳುಗಿಸುತ್ತಾನೆ. ಇಲ್ಲದಿದ್ದರೆ ನಾನು ಅದನ್ನು ಕೊಡಬಹುದು. ಆಗ ನನ್ನ ಮನಸ್ಸು ನಿಶ್ಶಂಕೆಯಿಂದ ಇರುತ್ತದೆ. ಅಥವಾ ಇನ್ನಾರಿಗಾದರೂ ಏನಾದರೂ ಅನುಮಾನ ಬರಬಹುದು. ಅವರು ಭಕ್ತರಲ್ಲದಿರಬಹುದು. ಒಂದು ವೇಳೆ ಅದನ್ನು ನಾನು ಯಾರಿಗಾದರೂ ಸರಿಯಾದ ಯೋಚನೆ ಮಾಡದೆ ಕೊಟ್ಟಲ್ಲಿ, ಅವರು ಅದನ್ನು ಸರಿಯಾದ ರೀತಿಯಲ್ಲಿ ಜೋಪಾನ ಮಾಡದೇ ಇದ್ದಲ್ಲಿ ನನಗೆ ಯಾವಾಗಲೂ ಪಶ್ಚಾತ್ತಾಪ ಉಂಟಾಗುತ್ತದೆ ಮತ್ತು ಸರ್ವದಾ ನನಗೆ ವ್ಯಾಕುಲತೆಯನ್ನು ಉಂಟು ಮಾಡುತ್ತದೆ. ಆದುದರಿಂದ ನಾನು ಅದು ಸುರಕ್ಷಿತವಾಗಿರುವಂತಹ ಉಚಿತ ಸ್ಥಳವನ್ನು ಕಂಡುಹಿಡಿಯಬೇಕಾಗಿತ್ತು. ಯಾರಾದರೂ ಅದನ್ನು ಮನೆಯಲ್ಲಿ ವ್ಯವಸ್ಥಿತವಾಗಿ ಇಟ್ಟುಕೊಳ್ಳುವವರು ಬೇಕಾಗಿತ್ತು. ಅದನ್ನು ಅಂತಹ ವ್ಯಕ್ತಿಗೆ ಹಸ್ತಗತ ಮಾಡಬೇಕಾಗಿತ್ತು. ಯಾವಾಗ ನಾನು ಈ ಸಂದಿಗ್ಧತೆಯಲ್ಲಿ ಸಿಲುಕಿದ್ದೆನೋ
ಆಗ ಸಾಯಿಯು ತಾನೇ ಈ ಒಳ್ಳೆಯ ವಿಚಾರವನ್ನು ಕೊಟ್ಟು ಮೌಲಾನಾನ ದರ್ಬಾರಿಗೆ ಹೋಗುವಂತೆ ಮಾಡಿದರು. ಮತ್ತು ನಾನು ಈ ಎಲ್ಲ ವೃತ್ತಾಂತವನ್ನು ಇಸಮೂಸಾನಿಗೆ ಹೇಳಿದೆನು. ಆದ್ದರಿಂದ ನಾನು ಕೂಡಲೇ ಪೀರ್ ಮೌಲಾನಾನ ದರ್ಬಾರ್ಗೆ ಹೋದೆನು ಮತ್ತು ಸಕಲ ವೃತ್ತಾಂತವನ್ನು ಮುಜಾವರ್ ಇಸಮೂಸಾನಿಗೆ ಏಕಾಂತದಲ್ಲಿ ಅತ್ಯಾದರದಿಂದ ತಿಳಿಸಿದೆನು. ನಾವಿಬ್ಬರು ಒಂದು ತೀರ್ಮಾನಕ್ಕೆ ಬಂದೆವು, ಅದು ನಿನ್ನಲ್ಲಿ ಸುರಕ್ಷಿತವಾಗಿರುತ್ತದೆ ಎಂದು. ಆದುದರಿಂದ ಅದೇ ದಿನವೇ ನಾವಿಬ್ಬರು ಅದರ ಮೇಲೆ ನಿಶ್ಚಯ ಕ್ರಮ ತೆಗೆದುಕೊಳ್ಳಲು ನಿರ್ಧರಿಸಿದೆವು. ಸಮರ್ಥ ಸಾಯಿಯ ಚಿತ್ರಪಟವನ್ನು ನಿನ್ನ ಹತ್ತಿರವೇ ಇಡಬೇಕು, ನಾವಾಗಿಯೇ ಅದನ್ನು ನಿನ್ನ ಹತ್ತಿರ ಕೊಡಬೇಕು. ಆಗ ಮಾತ್ರ ಅದು ಕ್ಷೇಮವಾಗಿರುತ್ತದೆ. ಆದುದರಿಂದ ನಮ್ಮ ದೃಢ ನಿಶ್ಚಯಕ್ಕೆ ಅನುಗುಣವಾಗಿ ನಾವು ಆ ಚಿತ್ರವನ್ನು ನಿನಗೆ ಆದರ ಪೂರ್ವಕವಾಗಿ ಕೊಟ್ಟೆವು. ಆದರೆ ಆಗ ತಾನೇ ಊಟ ಪ್ರಾರಂಭವಾಗುವ ತಯಾರಿಯಲ್ಲಿ ಎದ್ದುದರಿಂದ ನಾನು ಅವಸರವಾಗಿ ಹಿಂತಿರುಗಿದೆನು. ಆಗ ನಿನಗೆ ಈ ಉದ್ದವಾದ ಕಥೆಯನ್ನು ಕೇಳುವಷ್ಟು ಸಮಯವಿರಲಿಲ್ಲ. ಆದ್ದರಿಂದ ನಾನು ಇದನ್ನು ಸಾವಕಾಶವಾಗಿ ನಿನಗೆ ನಿರೂಪಿಸಲು ನಿಶ್ಚಯಿಸಿದೆನು. ಆ ಒಂದು ಉದ್ದೇಶದಿಂದ ನಾನು ಅಲ್ಲಿಂದ ಹೊರಟೆನು. ಅದು ದಿನೇ ದಿನೇ ಮುಂದೂಡಲ್ಪಡುತ್ತಾ ಹೋಯಿತು ಮತ್ತು ಹಾಗೆ 9 ವರ್ಷಗಳು ಕಳೆದವು. ಈ ದಿನ ನಾವಿಬ್ಬರು ಮತ್ತೆ ಅನಿರೀಕ್ಷಿತವಾಗಿ ಭೇಟಿಯಾಗಿದ್ದೇವೆ. ಈ ನಿರೂಪಣೆಯಿಂದ ನನಗೆ ಪೂರ್ವ ಪೀಠಿಕೆಯು ನೆನಪಿಗೆ ಬಂದಿತು. ನಾನು ನನ್ನ ಸ್ವಪ್ನದ ಕೌತುಕವನ್ನು ಅವನಿಗೆ ತಿಳಿಸಿದೆ ಮತ್ತು ಇವೆರಡರ ಸಂಬಂಧವು ಅಪೂರ್ವ ಕಥಾನಕವಾಗಿತ್ತು. ಈ ಲೀಲೆಯು ಅದ್ಭುತವಾಗಿರುವುದಲ್ಲವೇ? ಈಗ ಮತ್ತೊಂದು ಕಥೆ. ಶ್ರೋತೃಗಳು ಸಾವಧಾನ ಮನಸ್ಸಿನಿಂದ ಕೇಳಿರಿ. ಅದು ಸಾಯಿಯು ಯಾವ ರೀತಿ ತನ್ನ ಪ್ರೀತಿಯ ಭಕ್ತರನ್ನು ಅತಿಯಾದ ಪ್ರೇಮದಿಂದ ನೋಡಿಕೊಳ್ಳುತ್ತಿದ್ದರೆಂಬುದನ್ನು ವಿವರಿಸುತ್ತದೆ. ಯಾರು ಪರಮಾರ್ಥವನ್ನು ನಿಜವಾಗಿಯೂ ಪ್ರೀತಿಸುತ್ತಾರೋ ಅವರನ್ನು ಕಂಡರೆ ಸಾಯಿಗೆ ಅತಿಯಾದ ಪ್ರೀತಿ. ಅವರ ಎಲ್ಲ ಕಷ್ಟಗಳನ್ನು ಪರಿಹರಿಸಿ ಅವರನ್ನು ಸ್ವಾನಂದದೊಡನೆ ಜೋಡಿಸುತ್ತಾರೆ. ಬಾಳಾ ಸಾಹೇಬ ದೇವಾನಿಗೆ ಈ ರೀತಿಯ ಒಂದು ವಿಶಿಷ್ಟವಾದ ಅನುಭವವು ತನ್ನ ವ್ರತಾಚರಣೆಯನ್ನು ಸಫಲಗೊಳಿಸುವ ಅನುಭವ ಉಂಟಾಯಿತು. ಅವನ ಆಸೆಯು ನೆರವೇರಿ ಅವನು ಭಕ್ತಿಯ ಜೊತೆಯಲ್ಲಿ ಬಂಧಿಸಲ್ಪಟ್ಟನು. ಅವನ ಯೋಗಕ್ಷೇಮಕ್ಕಾಗಿ ಅವನಿಗೆ ದಿನದ ವೇಳೆಯಲ್ಲಿ ನೌಕರಿ ಮಾಡದೆ ಬೇರೆ ಯಾವ ಉಪಾಯವೂ ಇರಲಿಲ್ಲ. ಆದರೆ ರಾತ್ರಿ ವೇಳೆಯಲ್ಲಿ ಪರಮಾರ್ಥದ ಸಾಧನೆಗೆ ಅಡಚಣೆ ಏಕಿರಬೇಕು? ಅವನಿಗೆ ಜ್ಞಾನೇಶ್ವರಿಯನ್ನು ನಿತ್ಯವೂ ಪಾರಾಯಣ ಮಾಡಲು ಬಹಳ ಕಾಲದಿಂದ ಆಶೆಯಿತ್ತು. ಆದರೆ ಅವನಿಗೆ ಒಂದಲ್ಲ ಒಂದು ವಿಘ್ನದಿಂದಾಗಿ ಮಾಡಲು ಸಾಧ್ಯವಾಗಲಿಲ್ಲ. ಪ್ರತಿದಿನವೂ ಭಗವದ್ಗೀತೆಯ ಒಂದು ಅಧ್ಯಾಯವನ್ನು ಓದುತ್ತಿದ್ದಂತೆ ಜ್ಞಾನೇಶ್ವರಿಯ ಒಂದು ಅಧ್ಯಾಯವನ್ನು ಓದಬೇಕೆಂದುಕೊಂಡಿದ್ದನು. ಆದರೆ ಅವನಿಗೆ ಯಾವುದೇ ಅಡ್ಡಿಯಿಲ್ಲದೆ ಮಾಡಲು ಸಾಧ್ಯವಾಗಲಿಲ್ಲ. ಅವನು ಬೇರೆ ಯಾವುದೇ ಗ್ರಂಥವನ್ನು ಓದಲು ಕೈಗೆತ್ತಿಕೊಂಡಲ್ಲಿ ಅದನ್ನು ನಿತ್ಯವೂ ನಿಯಮಿತವಾಗಿ ಮಾಡಲು ಸಾಧ್ಯವಾಗುತ್ತಿತ್ತು. ಆದರೆ ಜ್ಞಾನೇಶ್ವರಿಯನ್ನು ಕೈಗೆ ಎತ್ತಿಕೊಂಡರೆ ಮಾತ್ರ ಅದು ತಪ್ಪಿ ಹೋಗುತ್ತಿತ್ತು. ಒಮ್ಮೆ ದೇವಾನು 3 ತಿಂಗಳು ರಜೆಯನ್ನು ತೆಗೆದುಕೊಂಡು ಮೊದಲು ಶಿರಡಿಗೆ ಹೋಗಿ ಅನಂತರ ಪೌಂಡಾದಲ್ಲಿರುವ ಮನೆಗೆ ವಿಶ್ರಾಂತಿಗಾಗಿ ಹೋಗಬೇಕೆಂದಿದ್ದನು. ಅಲ್ಲಿ ಏನು ನಡೆಯಿತು? ಅಲ್ಲಿಯೂ ಅವನು ಇತರೆ ಧಾರ್ಮಿಕ ಗ್ರಂಥಗಳನ್ನು ನಿತ್ಯವೂ ಓದುತ್ತಿದ್ದನು. ಆದರೆ ಜ್ಞಾನೇಶ್ವರಿಯ ಬಗೆಗಿನ ಅವನ ಇಚ್ಛೆಯು ನೆರವೇರಲಾರದೆ ಹೋಯಿತು. ಅದಕ್ಕಿನ್ನೂ ಸರಿಯಾದ ವೇಳೆ ಬಂದಿರಲಿಲ್ಲ. ಅವನು ಜ್ಞಾನೇಶ್ವರಿಯನ್ನು ಕೈಗೆತ್ತಿಕೊಂಡಾಗಲೆಲ್ಲ ಕೆಲವು ಸಂದೇಹಗಳು ಅವನ ಮನದಲ್ಲಿ ಹುಟ್ಟುತ್ತಿದ್ದವು. ಆದ್ದರಿಂದ ಅವನ ಪಾರಾಯಣವು ಕೇವಲ ತೋರಿಕೆಗಾಗಿ ಉಂಟಾಗಿತು ಮತ್ತು ಅವನು ಅದರ ಮೇಲೆ ಪ್ರೀತಿಯನ್ನು ಬೆಳೆಸಿಕೊಳ್ಳಲು ಆಗಲಿಲ್ಲ. ತನ್ನ ನಿರ್ಧಾರದಲ್ಲಿ ಸಫಲನಾಗದಿದ್ದ ಮೇಲೆ ಅವನು ಖಿನ್ನನಾಗುವುದರಲ್ಲಿ ಏನು ಅರ್ಥವಿದೆ? ಪ್ರತಿದಿನವೂ ಅವನು ಕೇವಲ 5 ಶ್ಲೋಕಗಳನ್ನು ಸಹ ಓದಲು ಸಾಧ್ಯವಾಗಲಿಲ್ಲ. ಅವನು ಪ್ರತಿದಿನವೂ 5 ಶ್ಲೋಕಗಳನ್ನು ಓದುವ ನಿರ್ಧಾರ ಮಾಡಿಕೊಂಡನು. ಆದರೆ ನಾನು ಅಷ್ಟು ಮಾತ್ರವಾದರೂ ಓದುವಾಗ ಉಲ್ಲಾಸವನ್ನು ಅನುಭವಿಸಿ ನಿತ್ಯವೂ ನಿಯಮಬದ್ಧವಾಗಿಯೂ ಓದುವುದಕ್ಕೆ ಆಗಲಿಲ್ಲ. ಆದುದರಿಂದ ನಾನು ಒಂದು ನಿರ್ಧಾರಕ್ಕೆ ಬಂದೆನು. ಯಾವಾಗ ಸಾಯಿಯು ನನ್ನಲ್ಲಿ ಅದರ ಬಗ್ಗೆ ಪ್ರೀತಿಯನ್ನು ಹುಟ್ಟಿಸಿ ಓದು ಎಂದಾಗ ಮಾತ್ರ ಯಾವುದೇ ಉದ್ವೇಗವಿಲ್ಲದೆ ಓದಲು ಉಪಕ್ರಮಿಸುತ್ತೇನೆ. ನನಗೆ ಸಾಯಿಯಲ್ಲಿ ನಿಷ್ಠೆಯಿದೆ. ಸಾಯಿಯು ಆಜ್ಞೆ ಮಾಡಿದಾಗ ಮಾತ್ರ ನಾನು ಜ್ಞಾನೇಶ್ವರಿಯನ್ನು ಓದುತ್ತೇನೆ.
ಆದ್ದರಿಂದ ನಾನು ಅದಕ್ಕಾಗಿ ಈ ದೃಢ ನಿರ್ಧಾರದಿಂದ ಕಾಯುತ್ತೇನೆ. ಅದು ಹಾಗಿರಲಿ. ಅನಂತರ 1914ನೆಯ ಇಸವಿ ಫೆಬ್ರವರಿ ತಿಂಗಳಲ್ಲಿ ದೇವಾನು ತನ್ನ ತಾಯಿ ಮತ್ತು ಪತ್ನಿಯ ಜೊತೆ ಮಹೋದಯ ಪರ್ವದ ಗುರುಪೂಜೆಯ ವೈಭವವನ್ನು ನೋಡಲು ಶಿರಡಿಗೆ ಬಂದನು. ಜೋಗನು ದೇವಾನನ್ನು ಪ್ರಶ್ನಿಸಿದನು, ನೀನು ಜ್ಞಾನೇಶ್ವರಿಯನ್ನು ನಿತ್ಯವೂ ಏಕೆ ಓದುತ್ತಿಲ್ಲ? ಅವನ ಪ್ರತ್ಯುತ್ತರವನ್ನು ಕೇಳಿರಿ. ಜ್ಞಾನೇಶ್ವರಿ ಎಂದರೆ ನನಗೆ ಬಹಳ ಇಷ್ಟ, ಆದರೆ ಅದನ್ನು ಓದುವುದರಲ್ಲಿ ಸಫಲನಾಗಿಲ್ಲ. ಈಗ ಬಾಬಾರವರು ಓದಲು ಹೇಳಿದ ನಂತರ ಮಾತ್ರ ಅದನ್ನು ಓದುತ್ತೇನೆ. ಅನಂತರ ಜೋಗನು ಅವನಿಗೆ ಒಂದು ಉಪಾಯ ಹೇಳಿಕೊಟ್ಟನು. ಜ್ಞಾನೇಶ್ವರಿ ಗ್ರಂಥವನ್ನು ತೆಗೆದುಕೊಂಡು ಅದನ್ನು ಸಾಯಿಬಾಬಾರವರ ಕೈಯಲ್ಲಿ ಕೊಡು. ಅವರು ಅದನ್ನು ನಿನಗೆ ಓದಲು ಕೊಡುತ್ತಾರೆ. ನನಗೆ ಯಾವ ಶಕ್ತಿಯೂ ಬೇಕಿಲ್ಲ. ಬಾಬಾರವರಿಗೆ ನನ್ನ ಅಂತರಂಗ ತಿಳಿದಿದೆ. ಅವರು ನನ್ನ ಆಶೆಯನ್ನು ಏಕೆ ಪೂರೈಸಬಾರದು ಮತ್ತು ಓದು ಎಂದು ಸ್ಪಷ್ಟವಾದ ಉಕ್ತಿಯನ್ನು ಏಕೆ ಹೇಳಬಾರದು? ಅವನು ಸಮರ್ಥರ ದರ್ಶನಕ್ಕೆ ಹೋದಾಗ ಅವರಿಗೆ 1 ರೂಪಾಯಿಯನ್ನು ಸಮರ್ಪಿಸಿದನು. ಏಕೆ 20 ತೆಗೆದುಕೊಂಡು ಬಾ ಎಂದು ಬಾಬಾರವರು ಆಗ ಹೇಳಿದರು. ಅವನು 20 ರೂಪಾಯಿಗಳನ್ನು ತೆಗೆದುಕೊಂಡು ಬಂದು ಅವರಿಗೆ ಕೊಟ್ಟನು. ರಾತ್ರಿಯಲ್ಲಿ ಅವನು ಬಾಲರಾಮನನ್ನು ಭೇಟಿಯಾದನು. ಸಾಯಿಯ ಕೃಪೆಯನ್ನು ಅವನು ಹೇಗೆ ಪಡೆದನೆಂದು ಅವನನ್ನು ಪ್ರಶ್ನಿಸಿದನು. ನಾಳೆ ಆರತಿಯಾದ ಮೇಲೆ ನಾನು ಎಲ್ಲ ಕಥೆಯನ್ನು ಹೇಳುತ್ತೇನೆ. ಬಾಲರಾಮನು ಆಶ್ವಾಸನೆಯನ್ನಿತ್ತನು. ಆಗಲಿ ಎಂದು ದೇವಾನು ಹೇಳಿದನು. ಅನಂತರ ಮಾರನೆಯ ದಿವಸ ದೇವಾನು ಮಸೀದಿಗೆ ದರ್ಶನಕ್ಕಾಗಿ ಹೋದನು. ಆಗಲೂ ಅವನನ್ನು 20 ರೂಪಾಯಿಗಳನ್ನು ಬೇಡಲು ದೇವ ಅತ್ಯಂತ ಸಂತೋಷದಿಂದ ನೀಡಿದನು. ಅಲ್ಲಿ ಅತ್ಯಂತ ಜನಸಂದಣಿ ಇರಲು ದೇವಾನು ಪಕ್ಕಕ್ಕೆ ಹೋದನು. ಬಾಬಾ ಪ್ರಶ್ನಿಸಿದರು, ಅವನು ಈ ಕಿರಿದಾದ ಕಷ್ಟಕರವಾದ ಜಾಗದಲ್ಲಿ ಎಲ್ಲಿ ಬಚ್ಚಿಟ್ಟುಕೊಂಡಿದ್ದಾನೆ? ದೇವ ಪ್ರತ್ಯುತ್ತರ ನೀಡಿದನು, ಬಾಬಾ, ನಾನು ಎಲ್ಲಿದ್ದೇನೆ? ಬಾಬಾ ಅವನನ್ನು ಕೇಳಿದರು, ನೀನು ಕೇವಲ 7 ರೂಪಾಯಿಗಳನ್ನು ಮಾತ್ರ ನನಗೆ ಕೊಟ್ಟಿರುವೆ? ದೇವ ಉತ್ತರಿಸಿದನು, ನಾನು 20 ಕೊಟ್ಟೆ. ಬಾಬಾ ಹೇಳಿದರು, ಅದು ಯಾರ ಹಣ? ಅವನು ಉತ್ತರಿಸಿದನು, ಬಾಬಾ, ಅದು ನಿಮ್ಮದು. ಬಾಬಾ ಹೇಳಿದರು, ಹಾಗಿದ್ದರೆ ನೀನು ಯಾಕೆ ಓಡಿ ಹೋಗುತ್ತಿರುವೆ? ಬಾ, ಇಲ್ಲಿ ಹತ್ತಿರ ಬಾ. ಸ್ವಸ್ಥ ಮನಸ್ಸಿನಿಂದ ಹತ್ತಿರ ಕುಳಿತುಕೋ. ದೇವಾನು ಆಜ್ಞೆಯನ್ನು ಪಾಲಿಸಿದನು ಮತ್ತು ಭಕ್ತಿ ತುಂಬಿದ ಹೃದಯದಿಂದ ಅಲ್ಲಿ ಕುಳಿತನು. ನಿತ್ಯ ನಿಯಮದಂತೆ ಆರತಿ ಮಾಡಲಾಯಿತು. ಅಲ್ಲಿ ನೆರೆದಿದ್ದ ಜನರು ತಮ್ಮ ಮನೆಗಳಿಗೆ ಹಿಂತಿರುಗಿದರು. ಬಾಲರಾಮ ಮತ್ತು ದೇವ ಪುನಃ ಭೇಟಿಯಾದರು ಮತ್ತು ಹಿಂದಿನ ಪ್ರಶ್ನೆಯನ್ನೇ ಮತ್ತೆ ಕೇಳಲಾಯಿತು. ದೇವಾನು ಅವನ ಹಿಂದಿನ ವೃತ್ತಾಂತವನ್ನು ಕೇಳಲು ಬಾಲರಾಮನು ಪ್ರಾರಂಭದಿಂದ ಎಲ್ಲವನ್ನೂ ಹೇಳಿದನು ಮತ್ತು ಅವನು ಯಾವ ರೀತಿ ಆಧ್ಯಾತ್ಮಿಕತೆಯಲ್ಲಿ ನಿರ್ದೇಶನ ಪಡೆದನು ಎಂಬುದನ್ನು ಹೇಳಿದನು. ನಿನಗೆ ಯಾವ ರೀತಿ ಧ್ಯಾನ ಮಾಡಬೇಕು, ಬ್ರಹ್ಮಚಿಂತನೆ ಹೇಗೆ ಮಾಡಬೇಕು ಎಂದು ತಿಳಿಸಿದ್ದಾರೆಯೇ? ದಯಮಾಡಿ ನನ್ನ ಆಶೆಯನ್ನು ಪೂರೈಸು. ಈ ರೀತಿ ದೇವಾನು ಪ್ರಾರ್ಥಿಸಿದನು. ಬಾಲರಾಮನು ದೇವಾನ ಪ್ರಶ್ನೆಗೆ ಇನ್ನೇನು ಉತ್ತರಿಸಬೇಕು, ಅವನ ಜಿಜ್ಞಾಸೆಯನ್ನು ಪೂರೈಸಬೇಕು ಎನ್ನುವಷ್ಟರಲ್ಲಿ ಬಾಬಾರವರು ದೇವಾನಿಗೆ ಹೇಳಿ ಕಳುಹಿಸಿದರು, ಸಾಯಿಯು ಇಷ್ಟು ವಿಪರೀತ ಉಪಾಯಗಾರರು. ಅವರು ದೇವಾನನ್ನು ಕರೆಯಲು ಚಂದ್ರುವನ್ನು ಕಳುಹಿಸಿದರು. ಒಂದು ಕ್ಷಣವನ್ನು ವಿಳಂಬ ಮಾಡದೆ ದೇವಾನು ಶ್ರೀ ಸಾಯಿಯವರನ್ನು ಭೇಟಿ ಮಾಡಲು ಬಂದನು. ಅದು ಮಧ್ಯಾಹ್ನವಾಗಿತ್ತು. ಶ್ರೀ ಸಾಯಿಯವರು 2 ಕೈಗಳನ್ನು ಮಸೀದಿಯ ಗೋಡೆಗೆ ಒರಗಿಸಿ ನಿಂತಿರುವುದು ಕಂಡುಬಂದಿತು. ದೇವಾನು ಹೋದ ಕೂಡಲೇ ಅವರಿಗೆ ವಂದಿಸಿದನು. ಅನಂತರ ಬಾಬಾರವರು ಪ್ರಶ್ನಿಸಿದರು, ನೀನು ಎಲ್ಲಿ, ಯಾರ ಹತ್ತಿರ ಮತ್ತು ಏನು ಮಾತನಾಡುತ್ತಿದ್ದೆ? ಅದಕ್ಕೆ ದೇವಾನು ಉತ್ತರಿಸಿದನು, ಕಾಕಾರವರ ಮನೆಯ ಮಹಡಿಯ ಮೇಲೆ ನಾನು ಬಾಲರಾಮನಿಂದ ನಿಮ್ಮ ಕೀರ್ತಿಯನ್ನು ಕೇಳುತ್ತಲಿದ್ದೆ ಮತ್ತು ಅದರ ಬಗ್ಗೆ ಮಾತನಾಡುತ್ತಿದ್ದೆ. ಬಾಬಾರವರು ದೇವಾನಿಗೆ ಆಜ್ಞಾಪಿಸಿದರು, 25 ರೂಪಾಯಿಗಳನ್ನು ತೆಗೆದುಕೊಂಡು ಬಾ. ಹಣವನ್ನು ತಂದ ಕೂಡಲೇ ಅವನು ಬಾಬಾರವರಿಗೆ ಸಮರ್ಪಿಸಿದನು. ಬಾಬಾ ಕೇಳಿದರು, ಎಷ್ಟು ತೆಗೆದುಕೊಂಡು ಬಂದೆ? ದೇವಾನು ಹೇಳಿದನು, 25. ಬಾಬಾ ಹೇಳಿದರು, ಬಾ, ಕುಳಿತುಕೋ. ದೇವಾನು ಬಾಬಾರವರ ಜೊತೆ ಮಸೀದಿಗೆ ಹೋದನು.
ಬಾಬಾರವರು ಕಂಬದ ಹತ್ತಿರ ಕುಳಿತುಕೊಂಡರು. ಮಸೀದಿಯಲ್ಲಿ ಇನ್ನು ಯಾರೂ ಇರಲಿಲ್ಲ. ಅವರು ಹೇಳಿದರು, ನೀನು ನನ್ನ ಚಿಂದಿಗಳನ್ನು ನನಗೆ ತಿಳಿಯದಂತೆಯೇ ಕದ್ದಿರುವೆ. ನನಗೆ ಚಿಂದಿಯ ಬಗ್ಗೆ ಏನೂ ಗೊತ್ತಿಲ್ಲ. ದೇವಾನು ಸಾಕ್ಷಿ ಹೇಳುತ್ತಾ ವಿವರಿಸಿದನು. ಬಾಬಾರವರು ಅವನಿಗೆ ಹೇಳಿದರು, ಹಾಗಾದರೆ ಇಲ್ಲೇ ಎಲ್ಲಾದರೂ ಅವುಗಳನ್ನು ನೋಡು. ಇಲ್ಲಿ ಎಲ್ಲಿ ಚಿಂದಿಗಳು ಇರುತ್ತವೆ? ದೇವಾನು ಆ ಕ್ಷಣದಲ್ಲಿ ಕೇಳಿದನು. ಬಾಬಾ ಹೇಳುತ್ತಾ ಇದ್ದರು, ನೀನು ಅವುಗಳನ್ನು ಹುಡುಕು. ಕಳ್ಳತನ ಮಾಡುವುದು ಕೆಟ್ಟ ಅಭ್ಯಾಸ. ಕೆಲವು ಪೋರರು ಅವುಗಳನ್ನು ತೆಗೆದುಕೊಂಡಿದ್ದಾರೆ. ನೋಡು ನೋಡು, ಅವು ಇಲ್ಲಿಯೇ ಇರಬೇಕು. ಅದನ್ನು ಕೇಳಿ ದೇವಾನು ಮತ್ತೆ ನೋಡಿದನು, ಆದರೆ ಅವನಿಗೆ ಏನೂ ಕಾಣಿಸಲಿಲ್ಲ. ಅನಂತರ ತಮ್ಮ ಹುಬ್ಬುಗಳನ್ನು ಏರಿಸುತ್ತಾ ಬಾಬಾರವರು ಅಲ್ಲಿ ಎಲ್ಲಿ ನೋಡಿದರು. ತಮ್ಮ ದೃಷ್ಟಿಯನ್ನು ದೇವಾನ ಮೇಲಿಟ್ಟು ಸಾಯಿಯವರು ದೇವಾನ ಮೇಲೆ ಕೂಗಾಡಿದರು, ನೀನು ಒಬ್ಬ ಸುಳ್ಳುಗಾರ. ನೀನಲ್ಲದೆ ಈ ಸಮಯದಲ್ಲಿ ಚಿಂದಿಗಳನ್ನು ಕದಿಯಲು ಇನ್ನು ಯಾರಿದ್ದಾರೆ? ನೀನೊಬ್ಬ ಕಳ್ಳನೆಂದೇ ತಿಳಿಯುತ್ತೇನೆ. ನೀನು ಈ ರೀತಿ ಇಲ್ಲಿಗೆ ಕದಿಯಲು ಬಂದಿರುವೆಯಾ? ನಿನ್ನ ಕೂದಲು ಕಪ್ಪು ಬಣ್ಣದಿಂದ ಬಿಳಿ ಬಣ್ಣಕ್ಕೆ ತಿರುಗಿದೆ, ಆದರೆ ನಿನ್ನ ಕೆಟ್ಟ ನಡತೆಗಳು ಲವಲೇಶವಾದರೂ ಹೋಗಿಲ್ಲ. ನಾನು ಕೊಡಲಿಯಿಂದ ನಿನ್ನನ್ನು ಹೊಡೆಯುತ್ತೇನೆ. ನಿನ್ನನ್ನು ತುಂಡು ತುಂಡಾಗಿ ಕತ್ತರಿಸುತ್ತೇನೆ ಮತ್ತು ಸಾಯಿಸುತ್ತೇನೆ. ನನ್ನಿಂದ ನೀನು ಹೇಗೆ ತಪ್ಪಿಸಿಕೊಳ್ಳುವೆ? ನೀನು ಎಲ್ಲೇ ಇರು, ಅಲ್ಲಿಗೆ ಬಂದು ನಿನ್ನನ್ನು ಕೊಲ್ಲುತ್ತೇನೆ. ಮನೆಯಿಂದ ಶಿರಡಿಗೆ ನೀನು ಬರುವುದು ಕದಿಯುವುದಕ್ಕೇನು? ನಿನ್ನದನ್ನು ಹಿಂದಕ್ಕೆ ತೆಗೆದುಕೋ. ನನ್ನ ಚಿಂದಿಗಳನ್ನು ನನಗೆ ಹಿಂದಕ್ಕೆ ತಂದುಕೊಡು. ಸಾಯಿಯವರು ಕೋಪದಿಂದ ಕೆಂಡವಾದರು. ಅವರು ಅವನನ್ನು ಮಾತಿನ ಸರಪಳಿಯಿಂದಲೇ ಬೈದರು. ಅವನ ತಾಯಿ ಮತ್ತು ಅಜ್ಜಿಯವರನ್ನು ಸೇರಿಸಿ ಬೈದರು. ಸಾಯಿನಾಥರು ಕೋಪಿಸಿಕೊಂಡಿದ್ದನ್ನು ನೋಡಿ ದೇವಾನು ಅವರನ್ನು ಕೌತುಕದಿಂದ ನೋಡುತ್ತಾ ನಿಂತನು. ಮನಸ್ಸಿನಲ್ಲಿಯೇ ಆಶ್ಚರ್ಯಭರಿತನಾದನು. ದೇವಾನು ಅವರ ಹತ್ತಿರ ಒಬ್ಬನೇ ಇದ್ದನು ಮತ್ತು ಏಟು ತಿನ್ನಲು ತನ್ನ ಸರತಿಯು ಬಂತೆಂದೇ ಭಾವಿಸಿದನು. ಅಥವಾ ಇದೊಂದು ಭಗವಂತನ ವಿಶ್ವರೂಪ ದರ್ಶನವೇನು? ಅದನ್ನು ನಂಬಿ ಅವನು ಆನಂದದಿಂದ ಉಸಿರು ಕಟ್ಟಿದಂತಾದ. ಅವರೇನಾದರೂ ಸಟಕಾವನ್ನು ತಮ್ಮ ಕೈಗೆತ್ತಿಕೊಂಡು ಈಗ ನನ್ನನ್ನು ಕೋಪದಿಂದ ಹೊಡೆಯುತ್ತಾರೇನು? ನಾನು ಒಬ್ಬನೇ ಇದ್ದೇನೆ ಮತ್ತು ಈಗ ಅವರ ಕೈಯಲ್ಲಿ ಸಿಕ್ಕಿದ್ದೇನೆ. ಅವರ ಚಿತ್ತದಂತೆ ಮಾಡಲಿ. ಆದರೆ ಚಿಂದಿಯ ಈ ರಹಸ್ಯವೇನು? ದೇವಾನಿಗೆ ಏನೂ ಅರ್ಥವಾಗಲಿಲ್ಲ. ಹೋಗು, ಒಂದು ಜಾಗಕ್ಕೆ ಹೊರಟು ಹೋಗು. ಸಾಯಿನಾಥರು ಹೀಗೆ ಹೇಳಿದಾಗ ಅವನು ಮೆಟ್ಟಿಲುಗಳ ಕಡೆ ಹೊರಟನು. ಚಿಂದಿಯ ಗೂಢಾರ್ಥವೇನು? ನಾನು ಅರ್ಥ ಮಾಡಿಕೊಳ್ಳಲು ಸಮರ್ಥನಲ್ಲ. ಸಾಯಿ ಕೃಪೆಯನ್ನು ಪಡೆದರೆ ಅದರ ಬಗ್ಗೆ ತಿಳಿದುಕೊಳ್ಳಬಹುದು. ಆಗ ನಾನು ಅದನ್ನು ಶ್ರೋತೃಗಳಿಗೆ ನಿವೇದಿಸುತ್ತೇನೆ. ಕಾಲು ಗಂಟೆಯೊಳಗೆ ದೇವಾನು ಮತ್ತೆ ಬಾಬಾರವರ ಮುಂದೆ ನಿಂತನು. ಬೈಗಳು ಇನ್ನೂ ಮುಂದುವರಿಯುತ್ತಲೇ ಇತ್ತು. ಸಾಯಿ ಹೇಳಿದರು, ನೀನು ಮತ್ತೆ ಬಂದೆಯಾ? ಮತ್ತೆ ಮೇಲೆ ಬಂದೆಯಾ? ಹೋಗು, ಮತ್ತೆ ವಾಡಾಗೆ ಹೋಗು. ಬಾಬಾರವರು ಈ ರೀತಿ ಹೇಳುತ್ತಲೇ ದೇವಾನು ಆಜ್ಞೆಯನ್ನು ಪಾಲಿಸುತ್ತಾ ಸಾಯಿ ಚರಣಗಳಿಗೆ ನಮಿಸುತ್ತಾ ವಾಡಾಗೆ ಹಿಂತಿರುಗಿದನು. ಏನೆಲ್ಲ ನಡೆಯಿತು ಮತ್ತು ಯಾವ ರೀತಿ ಇದೆಲ್ಲವೂ ನಡೆಯಿತು ಎಂಬುದನ್ನು ಯಥಾರ್ಥವಾಗಿ ಮೊದಲಿನಿಂದ ಕೊನೆಯವರೆಗೆ ದೇವಾನು ಜೋಗ ಮತ್ತು ಬಾಲರಾಮ ಇವರಿಗೆ ವಿವರಿಸಿದನು. ಬಾಬಾರವರ ಬೈಗಳ ಸುರಿಮಳೆ ಅರ್ಧ ಗಂಟೆಯ ಕಾಲದವರೆಗೆ ಮುಂದುವರಿಯಿತು. ಸ್ವಲ್ಪ ಸಮಯದ ನಂತರ ಬಾಬಾರವರು ತಾವೇ ಜನರನ್ನು ಬರಹೇಳಿದರು. ದೇವ ಸಹ ನಂತರ ಬಂದು ಇತರರ ಮಧ್ಯೆ ಕುಳಿತುಕೊಂಡನು. ಮುದುಕನು ಬಹಳ ಬೇಸರ ಪಟ್ಟಿರಬೇಕು. ಶ್ರೀ ಸಾಯಿಯು ಅನಂತರ ಹೇಳಿದರು, ಆ ಚಿಂದಿಗಳ ಬೆಲೆ ಏನು? ಆದರೂ ನಾನು ಬೈಗಳ ಭಾಷೆಯಿಂದ ಅವನನ್ನು ನೋಯಿಸಿದ್ದೇನೆ. ಆದರೆ ಅವನು ಕಳ್ಳತನ ಮಾಡಿದ್ದಾನೆ. ಆದ್ದರಿಂದ ಬೈದು ಹೇಳುವುದನ್ನು ಬಿಟ್ಟು ಬೇರೆ ಉಪಾಯವಾದರೂ ಏನಿದೆ? ಅದು ಹಾಗಿರಲಿ. ಅಲ್ಲಾನು ಎಲ್ಲವನ್ನೂ ನೋಡುತ್ತಾನೆ ಮತ್ತು ಅದರಿಂದ ಅವನಿಗೆ ಲಾಭವಾಗುತ್ತದೆ. ಆದ್ದರಿಂದ ಬಾವು, ನೀನು ಸ್ವಲ್ಪ ದಕ್ಷಿಣೆ ಕೊಡುವೆಯಾ ಎಂದು ಕ್ಷಮಾಶೀಲ ಶ್ರೀ ಸಾಯಿಯು ಪ್ರಶ್ನಿಸಿದರು. ದೇವ ಕೇಳಿದನು, ಎಷ್ಟು ತೆಗೆದುಕೊಂಡು ಬರಲಿ? 12 ರೂಪಾಯಿಗಳನ್ನು ಕೂಡಲೇ ತೆಗೆದುಕೊಂಡು ಬಾ. ದೇವಾನು ನೋಡಿಕೊಂಡಾಗ ಅವನಲ್ಲಿ ಒಂದೇ ಒಂದು ಕರೆನ್ಸಿ ನೋಟು ಇತ್ತೇ ವಿನಃ ಚಿಲ್ಲರೆ ಇರಲಿಲ್ಲ. ದೇವ ಇದನ್ನು ಬಾಬಾರವರಿಗೆ ತಿಳಿಸಿದನು. ಬಾಬಾ ಹೇಳಿದರು, ಪರವಾಗಿಲ್ಲ,
ನನಗೆ ಅದು ಬೇಡ. ಬೆಳಗ್ಗೆ ನೀನು ಇದರ 2ರಷ್ಟು ಕೊಟ್ಟಿರುವೆ ಮತ್ತು ಅದನ್ನು ಮರೆತು ಬಿಟ್ಟಿರುವೆ. ಆದರೂ ಸಹ ದೇವ ಹಣವನ್ನು ಸಂಪಾದಿಸಿ ಬಾಬಾರವರಿಗೆ ನೀಡಿದನು ಮತ್ತು ಬಾಬಾರವರ ಚರಣಗಳಲ್ಲಿ ವಂದಿಸಿದನು. ತರುವಾಯ ಬಂದಂತಹ ಮಾತುಗಳನ್ನು ಕೇಳಿರಿ. ನೀನು ಏನು ಮಾಡುತ್ತಿರುವೆ? ಬಾಬಾ ಪ್ರಶ್ನಿಸಿದರು. ಏನೂ ಇಲ್ಲ ಎಂಬ ಉತ್ತರ ಬಂದಾಗ ಅವರು ಹೇಳಿದರು, ಪೋಥಿಯನ್ನು ನಿತ್ಯವೂ ನಿಯಮಬದ್ಧವಾಗಿ ಓದು. ಇದೇ ಬಾಬಾರವರು ದೇವಾನಿಗೆ ನೀಡಿದ ಆಜ್ಞೆಯಾಗಿತ್ತು. ಹೋಗು, ವಾಡಾದಲ್ಲಿ ಕುಳಿತುಕೋ, ಅದನ್ನು ನಿತ್ಯವೂ ಪಾರಾಯಣ ಮಾಡು. ಓದುವಾಗ ಓದಿದ ಭಾಗದ ಅರ್ಥವನ್ನು ಎಲ್ಲರಿಗೂ ಹೇಳು. ಪ್ರೀತಿ ಮತ್ತು ಭಕ್ತಿಗಳಿಂದ ವಿವರಿಸು. ನಿನಗೆ ಒಂದು ಜರಿಯ ಕಸೂತಿ ಇರುವ ಸುಂದರವಾದ ಮೇಲಂಗಿಯನ್ನು ಕೊಡಲು ಸಿದ್ಧನಾಗಿ ಕುಳಿತಿದ್ದೇನೆ. ಹಾಗಿರುವಾಗ ನೀನು ಚಿಂದಿಗಳನ್ನು ಏಕೆ ಕದಿಯಬೇಕು? ನಿನಗೇನಾದರೂ ಕಳ್ಳತನ ಮಾಡುವ ಹವ್ಯಾಸವಿದೆಯಾ? ಅದು ಹಾಗಿರಲಿ, ಪೋಥಿಯನ್ನು ಓದು ಎಂಬ ಸಾಯಿ ಮುಖದಿಂದ ಬಂದ ವಚನಗಳು ನನ್ನ ಅಂತರಾಳದ ಬಯಕೆಯನ್ನು ತೃಪ್ತಿಪಡಿಸಿತು ಮತ್ತು ನಾನು ಬಹು ಸುಖ ಸಂಪನ್ನನಾದೆನು. ಆಜ್ಞೆಯನ್ನು ಮನ್ನಿಸುತ್ತಾ ನಾನು ಅನಂತರ ಆ ದಿನದಿಂದಲೇ ಜ್ಞಾನೇಶ್ವರಿಯನ್ನು ಓದಲು ಪ್ರಾರಂಭಿಸಿದೆ ಮತ್ತು ಹಾಗೆಯೇ ಅದನ್ನು ವಿವರಿಸಲು ಪ್ರಾರಂಭಿಸಿದೆ. ಈಗ ನಾನು ಇಚ್ಛೆಪಟ್ಟ ಆಜ್ಞೆಯು ದೊರಕಿತು. ವ್ರತವನ್ನು ನೆರವೇರಿಸುವ ಮುನ್ನ ಮನಸ್ಸಿನ ಚಿಂತೆಯು ದೂರವಾಯಿತು. ಹಾಗೆನಿಂದಾಚೆಗೆ ಜ್ಞಾನೇಶ್ವರಿಯನ್ನು ಓದುವಾಗ ನಿಯಮಿತವಾಗಿರುತ್ತದೆ. ಈಗ ನನ್ನ ಗುರುವಿನ ಆಜ್ಞೆಯ ಆಧಾರದಿಂದ ಜ್ಞಾನೇಶ್ವರಿಯು ಸಹ ಮಂಗಳಕರವಾಯಿತು. ಈ ಹಿಂದೆ ಅದೇನಾದರೂ ನಡೆದಿರಲಿ, ಅದರ ವಿಷಯ ಬಿಟ್ಟು ಬಿಡಿ. ಈಗ ನಾನು ಕ್ರಮಬದ್ಧನಾಗಿರುತ್ತೇನೆ. ಸಾಯಿಯ ಆಜ್ಞೆಯ ಪ್ರಮಾಣದಿಂದ ಮತ್ತು ಅವರ ಆಜ್ಞೆಯ ಬಲದಿಂದ ನಾನು ಪೋಥಿಯ ಪಾರಾಯಣವನ್ನು ನಿರ್ವಿಘ್ನವಾಗಿ ಮಾಡುತ್ತೇನೆ ಎಂಬ ಆತ್ಮವಿಶ್ವಾಸ ನನಗಿದೆ. ಬಾಬಾ, ನಾನು ನಿಮಗೆ ಸಾಷ್ಟಾಂಗ ಪ್ರಣಾಮ ಮಾಡಲು ಬಂದಿದ್ದೇನೆ. ನಾನು ಅನನ್ಯ ಭಾವದಿಂದ ನಿಮ್ಮಲ್ಲಿ ಶರಣಾಗಿದ್ದೇನೆ. ಈ ಮಗುವಿಗೆ ನಿಮ್ಮ ರೆಕ್ಕೆಗಳಲ್ಲಿ ಆಶ್ರಯ ಕೊಡಿ. ನನ್ನಿಂದ ಪೋಥಿಯ ವಾಚನ ಮಾಡಿಸಿರಿ. ಚಿಂದಿ ಎಂಬುದರ ಅರ್ಥ ಈಗ ನನಗೆ ತಿಳಿಯಿತು. ಬಾಲರಾಮನನ್ನು ನಾನು ಕೇಳಿದ್ದುದು ಚಿಂದಿಯಾಗಿತ್ತು ಮತ್ತು ಸಾಯಿಯು ಅದನ್ನು ಒಪ್ಪಿರಲಿಲ್ಲ. ಆದ್ದರಿಂದ ಅವರು ಕೋಪಗೊಂಡಿದ್ದರು. ನಾನು ಬಾಲರಾಮನನ್ನು ಯಾವ ರೀತಿ ಉಪಾಸನೆ ಮಾಡುವೆ, ಯಾವ ರೀತಿ ಪರಬ್ರಹ್ಮ ಚಿಂತನೆ ಮಾಡುವೆ ಎಂದು ಪ್ರಶ್ನಿಸಿದೆ. ಅದನ್ನು ಬಾಬಾರವರು ಇಷ್ಟಪಡಲಿಲ್ಲ. ಬಾಬಾರವರು ಯಾವುದೇ ಪ್ರಶ್ನೆಯನ್ನು ತಾವಾಗಿಯೇ ಉತ್ತರಿಸಲು ಸಿದ್ಧರಾಗಿದ್ದರು. ಹಾಗಿರಲು ನಾವು ಪರಸ್ಪರ ಏಕೆ ಪ್ರಶ್ನಿಸಬೇಕು? ಆದುದರಿಂದ ನನ್ನನ್ನು ದುರ್ಧರವಾಗಿ ಕಾಡಿಸಿದರು ಎನ್ನುವ ಪದವೇ ಬಹಳ ಒರಟು ಮತ್ತು ಉದ್ದಟವಾದ ಪದ. ಯಾರಿಗೆ ತಮ್ಮ ಭಕ್ತರ ಮೇಲೆ ಉಕ್ಕಿ ಬರುವ ಪ್ರೀತಿ ಇದೆಯೋ ಅಂತಹವರು ತಮ್ಮ ಭಕ್ತರನ್ನು ಕಾಡಿಸಲು ಕನಸಿನಲ್ಲಿಯೂ ಸಾಧ್ಯವಿಲ್ಲ. ಹಾಗಿರುವಾಗ ಆ ಪದ ಮತ್ತು ಅದರ ಪ್ರಯೋಗವೇ ತಪ್ಪು. ಅವರು ಕಾಡಿಸಲಿಲ್ಲ, ಆದರೆ ನನಗೆ ಕಲಿಸಿದರು. ನಿನ್ನ ಮನಸ್ಸಿನಲ್ಲಿ ಏನಿದೆಯೋ ಅವೆಲ್ಲವೂ ನನ್ನಿಂದ ತೃಪ್ತಿಯಾಗಬೇಕು ಮತ್ತು ಕದ್ದಿರುವುದು ಎಂದಿಗೂ ಪ್ರಯೋಜನವಿಲ್ಲ. ಸಾಯಿಯು ಹೊರನೋಟಕ್ಕೆ ಕ್ರೋಧಿತರಾಗಿ ಕಂಡರೂ ಸಹ ಅವರು ಅಂತರಂಗದಲ್ಲಿ ನಿತ್ಯವೂ ಪ್ರಸನ್ನರಾಗಿದ್ದರು. ಬಾಹ್ಯದಲ್ಲಿ ಸಂತಾಪದಿಂದ ಸಂತೃಪ್ತರಾಗಿದ್ದರು, ಅಂತರಂಗದಲ್ಲಿ ಆನಂದದಿಂದ ತೃಪ್ತರಾಗಿದ್ದರು. ಬಾಹ್ಯದಲ್ಲಿ ತೋರಿಸಿರುವ ಕೋಪವು ಲೌಕಿಕ ಪ್ರೀತಿಯಿಂದಾಗಿತ್ತು. ಅಂತರಂಗದಲ್ಲಿ ಅವರು ಪರಮಾನಂದ ಮತ್ತು ಗೌರವಯುಕ್ತರಾಗಿದ್ದರು. ಈ ರೀತಿಯ ಸಾಯಿಯ ಲೀಲೆಯ ವೈಭವವನ್ನು ಹಾಡಲು ಅದೃಷ್ಟವಂತರಾಗಿರಬೇಕು. ಯಾರಿಗೆ ತಮ್ಮ ಗುರಿಯನ್ನು ಸಾಧಿಸುವ ಉತ್ಕಟವಾದ ಇಚ್ಛೆಯಿರುವುದೋ ಅವರು ತಮ್ಮ ಸ್ವಹಿತದ ಮೇಲೆ ಚಿತ್ತವನ್ನಿಟ್ಟು ಬೈಗಳ ಸುರಿಮಳೆಯನ್ನು ಪುಷ್ಪ ವೃಷ್ಟಿಯೆಂದು, ಆಶೀರ್ವಚನಗಳ ಮಳೆಯೆಂದು ನಂಬುತ್ತಾರೆ. ಕರ್ಣ ಕಠೋರವಾದ ಅಶ್ಲೀಲ ವಚನಗಳನ್ನು ಕೇಳಿ ದೇವಾನ ಮನಸ್ಸು ತಳಮಳಗೊಳ್ಳಲಿಲ್ಲ. ಅವನಿಗೆ ಬಾಬಾರವರ ಮೇಲೆ ಆಳವಾದ ಪ್ರೇಮವಿತ್ತು. ಆದ್ದರಿಂದ ಅದೊಂದು ಕೇವಲ ಪುಷ್ಪ ವೃಷ್ಟಿ ಎಂದೇ ಭಾವಿಸಿದನು. ಕೇವಲ ಭಾಗ್ಯವಂತರು ಮಾತ್ರ ಹಸುವಿನ ಕೆಚ್ಚಲಿನಲ್ಲಿ ತುಂಬಿಕೊಂಡಿರುವ ಹಾಲಿನ ರುಚಿಯನ್ನು ಆಸ್ವಾದಿಸಬಹುದು. ಹಸುವಿನಲ್ಲಿರುವ ಹಾಲು ತುಂಬಿದ ಕೆಚ್ಚಲಿನ ತೊಟ್ಟಿನ ಹತ್ತಿರವಿದ್ದರೂ ಉಣ್ಣಿ ತನ್ನ ಕರ್ಮಫಲವಾಗಿ ರಕ್ತವನ್ನು ಹೆಚ್ಚು ಇಷ್ಟಪಡುತ್ತದೆ. ಕಪ್ಪೆಯು ಕಮಲದ ಹೂಗಳ ಹತ್ತಿರವೇ ಇರುತ್ತದೆ. ದುಂಬಿಯು ಕಮಲದ ಹೂವಿನಿಂದ ರಸವನ್ನು ಲೂಟಿ ಮಾಡುತ್ತದೆ.
ಆದರೆ ದುರ್ದೈವವಶಾತ್ ಕಪ್ಪೆಯು ಕೇವಲ ಕೆಸರನ್ನು ಆಹಾರವಾಗಿ ತಿನ್ನುತ್ತದೆ. ಆದರೆ ಭ್ರಮರದ ಅದೃಷ್ಟಕ್ಕೆ ಪಾರವೇ ಇಲ್ಲ. ಅದೇ ರೀತಿ ನೀನು ಭಾಗ್ಯವಂತನು. ನೀನು ನನ್ನ ಸನ್ನಿಧಾನದಲ್ಲೇ ಇರುವೆ. ನಿನಗೆ ಏನು ಬೇಕಾದರೂ ಕೇಳು. ನಿನ್ನ ಶಂಕೆಗಳಿಗೆ ಸಮಾಧಾನ ಪಡೆಯಬಹುದು ಎಂದು ಸಾಯಿ ಹೇಳಿದರು. ಪೋಥಿಯ ಬಗೆಗಿನ ನನ್ನ ಹಠವನ್ನು ಗಮನಿಸು. ಜ್ಞಾನೇಶ್ವರಿಯನ್ನು ಅವರು ಓದು ಎಂದು ಹೇಳುವವರೆಗೂ ನಾನು ಓದಲು ತೆಗೆಯಲಿಲ್ಲ. ಬಾಬಾರವರು ನನ್ನ ಇಚ್ಛೆಯನ್ನು ಪೂರ್ಣವಾಗಿ ತೃಪ್ತಿಪಡಿಸಿದರು. ಯಾವ ರೀತಿ ಮುದ್ದಿನ ತಾಯಿಯು ತನ್ನ ಮಗುವಿನ ಆಸೆಗೆಲ್ಲವನ್ನು ಪೂರೈಸುತ್ತಾ ಮಗುವನ್ನು ಅತಿ ಮುದ್ದಿನಿಂದ ಕೆಡಿಸುತ್ತಾಳೆ. ಇದು ಇಂತಹ ಮಧುರ ಅನುಭವದ ಕತೆ. ಇದು ಭಕ್ತಿಯನ್ನು ದೃಢಪಡಿಸುತ್ತದೆ. ದೇವ ಹೇಳಿದನು, ಅವರು ನನಗೆ ಓದಲು ನಿರ್ದೇಶನ ನೀಡಿ ಕೇವಲ ಅಲ್ಲಿಗೆ ನಿಲ್ಲಿಸಲಿಲ್ಲ. 1 ವರ್ಷ ಕಳೆಯುವ ಮೊದಲು ಅವರು ನನಗೊಂದು ಸ್ವಪ್ನ ದರ್ಶನವನ್ನು ನೀಡಿದರು. ಅವರು ನನ್ನನ್ನು ಕೇಳಿದ ಅಚ್ಚರಿಯ ಪ್ರಶ್ನೆಯನ್ನು ಆಲಿಸಿರಿ. 1914 ಇಸವಿ ಏಪ್ರಿಲ್ 2ನೆಯ ತಾರೀಕು ಗುರುವಾರ ಬೆಳಗ್ಗೆ ನನಗೆ ಕನಸಿನ ಪ್ರಸಾದ ಸಿಕ್ಕಿತು. ಸಾಯಿ ಸಮರ್ಥರು ಸ್ವಪ್ನದಲ್ಲಿ ಬಂದರು ಮತ್ತು ಮೊದಲನೆಯ ಮಹಡಿಯಲ್ಲಿ ಕುಳಿತುಕೊಂಡರು. ಅವರು ನನ್ನನ್ನು ಕೇಳಿದರು, ಪೋಥಿಯು ಅರ್ಥವಾಯಿತೆ? ಅದಕ್ಕೆ ಉತ್ತರವಾಗಿ ನಕಾರಾತ್ಮಕವಾಗಿ ತಿಳಿಸಿದೆ. ಮತ್ತೊಂದು ಪ್ರಶ್ನೆಯು ನಂತರ ಬಂದಿತು. ಅದನ್ನು ಮತ್ತೆ ಯಾವಾಗ ಅರ್ಥ ಮಾಡಿಕೊಳ್ಳುವೆ? ನನ್ನ ಕಣ್ಣುಗಳು ಕಣ್ಣೀರಿನಿಂದ ತುಂಬಿದವು. ನಾನು ಏನು ಪ್ರತ್ಯುತ್ತರ ಹೇಳಿದೆ ಎಂಬುದನ್ನು ಕೇಳಿ. ಪೋಥಿಯನ್ನು ಓದುವುದು ಕೇವಲ ಒಂದು ಚಿಂತೆ. ನೀವು ನಿಮ್ಮ ಕೃಪೆ ಹರಿಸದ ಹೊರತು ಅದನ್ನು ಅರ್ಥ ಮಾಡಿಕೊಳ್ಳುವುದು ಕಷ್ಟಕರ. ಬಾಬಾ, ನಾನು ಇದನ್ನು ಸ್ಪಷ್ಟವಾಗಿ ಒಪ್ಪಿಕೊಳ್ಳುತ್ತಿದ್ದೇನೆ. ಬಾಬಾ ಹೇಳಿದರು, ಪೋಥಿಯನ್ನು ಓದುವಾಗ ನೀನು ತುಂಬಾ ಅವಸರ ಮಾಡುತ್ತೀಯೆ. ಅದನ್ನು ಓದುವಾಗ ನಾನು ಗಮನಿಸುತ್ತೇನೆ. ನನ್ನ ಸಮೀಪ ಕುಳಿತುಕೊಂಡು ಅದನ್ನು ಓದು. ಏನನ್ನು ಓದಲಿ ಎಂದು ದೇವಾನು ಪ್ರಶ್ನಿಸಿದಾಗ ಆಧ್ಯಾತ್ಮ ಭಾಗವನ್ನು ಓದಲು ತಿಳಿಸಲಾಯಿತು. ದೇವಾನು ಪುಸ್ತಕ ತರಲು ಹೋದಾಗ ಆ ಸಮಯದಲ್ಲಿ ಅವನ ಕಣ್ಣು ತೆರೆಯಿತು. ದೇವ ಆಗ ಜಾಗೃತನಾದನು. ಅವನು ಸ್ವಪ್ನ ಸ್ಥಿತಿಯನ್ನು ಯೋಚಿಸಿದಾಗ ಅವನ ಮನಸ್ಥಿತಿಯು ಏನಾಗಿರಬಹುದು ಎಂಬುದನ್ನು ಶ್ರೋತೃಗಳು ಊಹಿಸಬಹುದು. ಯಾರಾದರೂ 1 ವರ್ಷದವರೆಗೆ ಕಾಯಲು ಸಿದ್ಧರಾಗಿ ಅನಂತರ ಮಗುವು ತಮ್ಮ ಆಜ್ಞೆಯನ್ನು ಕಟ್ಟುನಿಟ್ಟಾಗಿ ಪಾಲಿಸುತ್ತಿದೆಯಾ ಮತ್ತು ಪೋಥಿಯನ್ನು ನಿತ್ಯವೂ ಓದುತ್ತಿದೆಯಾ ಎಂದು ಕಂಡುಹಿಡಿಯುತ್ತಾರೆಯೇ? ಮತ್ಯಾರು ಇಷ್ಟೊಂದು ಕಾಳಜಿ ವಹಿಸುತ್ತಾರೆ? ಶಿಸ್ತನ್ನು ಪಾಲಿಸಲಾಗಿದೆಯೇ? ಪಾಠವನ್ನು ನಿತ್ಯವೂ ಅನುಸರಿಸಲಾಗುತ್ತದೆಯೇ? ಮತ್ತು ಎಲ್ಲಿ ಮತ್ತು ಏಕೆ ಏನಾದರೂ ವಿಫಲವಾಯಿತು? ಹೀಗೆ ಮತ್ಯಾರು ಇಷ್ಟು ಕಾಳಜಿ ತೋರಿಸಲು ಸಾಧ್ಯ? ಓದುಗರು ಯಾವುದಕ್ಕೆ ಗಮನ ಕೊಡಬೇಕು ಮತ್ತೆ ಯಾವುದಕ್ಕೆ ವಿಶೇಷ ಲಕ್ಷ್ಯ ನೀಡಬೇಕು? ನಮ್ಮ ಪ್ರೀತಿಯ ತಾಯಿ ಸಾಯಿ ಮಾತ್ರ ಪ್ರತ್ಯಕ್ಷವಾಗಿ ಇದನ್ನು ಒತ್ತಿ ಹೇಳಬಹುದು. ಈ ರೀತಿಯ ಸಾಯಿ ಸಮರ್ಥರ ಲೀಲೆಗಳನ್ನು ಭಕ್ತರು ಅನೇಕ ಸಂದರ್ಭಗಳಲ್ಲಿ ಅನುಭವಿಸಿದ್ದಾರೆ ಮತ್ತು ಸ್ವಾನಂದವನ್ನು ಆನಂದಿಸಿದ್ದಾರೆ. ಅದನ್ನು ನಾನು ಸ್ವಂತ ಕಣ್ಣುಗಳಿಂದಲೇ ಪ್ರತ್ಯಕ್ಷವಾಗಿ ನೋಡಿದ್ದೇನೆ. ಈಗ ಇಲ್ಲಿ ನೆರೆದಿರುವ ಎಲ್ಲ ಶ್ರೋತೃ ಮಂಡಳಿಯವರೇ, ಗುರು ಚರಣಗಳಲ್ಲಿ ವಿನೀತರಾಗಿ ಮುಂದಿನ ಅದ್ಭುತವಾದ ಕಥೆಯನ್ನು ಸರಿಯಾದ ಸಮಯದಲ್ಲಿ ಕೇಳಿರಿ. ಶ್ರೀ ಸಮರ್ಥರ ಚರಣಗಳನ್ನು ನೆನೆಸುತ್ತಾ ನಾನು ಒಂದು ಪೂರ್ಣ ಸದ್ಭಾವದಿಂದ ನಿಮಗೆ ನಮಿಸುತ್ತೇನೆ. ಕೇವಲ ಅದು ಮಾತ್ರ ಎಲ್ಲ ಭವ ದುಃಖಗಳನ್ನು ದೂರ ಮಾಡುತ್ತದೆ. ಹೇಮಾದನು ಭಕ್ತಿಯಿಂದ ಶರಣಾಗುತ್ತಾನೆ. ಸಾಯಿಯೊಬ್ಬರೇ ನನ್ನ ಸ್ಫೂರ್ತಿ. ಸಾಯಿ ಮಾತ್ರವೇ ನಿರತಿಶಯವಾದ ಪರಮಾರ್ಥದ ಸುಖ. ಕೇವಲ ಸಾಯಿ ಮಾತ್ರ ನನ್ನನ್ನು ಕೃತಾರ್ಥನನ್ನಾಗಿ ಮಾಡುವವರು. ಇದು ನನ್ನ ದೃಢ ವಿಶ್ವಾಸ. ಎಲ್ಲರಿಗೂ ಶುಭವಾಗಲಿ. ಸಂತರು ಮತ್ತು ಸಜ್ಜನರಿಂದ ಪ್ರೇರಿತನಾದ ಭಕ್ತ ಹೇಮಾದ ಪಂತನು ರಚಿಸಿದ ಶ್ರೀ ಸಾಯಿ ಸಮರ್ಥ ಸಚ್ಚರಿತೆಯ ಸಾಯಿಯ ಕೃಪೆ ಮತ್ತು ಅನುಗ್ರಹ ಪ್ರಧಾನ ಎಂಬ 41ನೆಯ ಅಧ್ಯಾಯವು ಇಲ್ಲಿಗೆ ಮುಗಿಯಿತು. ಶ್ರೀ ಸಮರ್ಥ ಸದ್ಗುರು ಸಾಯಿನಾಥರ ಚರಣಗಳಿಗೆ ಸಮರ್ಪಣವಾಗಲಿ. ಸನ್ಮಂಗಳವಾಗಲಿ. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ. ತ್ವಾಮಹಂ ಪ್ರಾರ್ಥಯೇ ನಿತ್ಯಂ. ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.